ಪುಂಡಾಟದ ಹೇಳಿಕೆಗಳು, ಮಾತಿಗೆ ಫಿಲ್ಟ್ರೇ ಇಲ್ಲ. ಸಿಕ್ಕವರ ಮೇಲೆ ದರ್ಪ. ಈ ಕೊಬ್ಬಿದ ಗೂಳಿ ಮಾಡಿದಂತಹ ತಪ್ಪುಗಳು ಒಂದ ಎರಡ. ದಶಕದಿಂದ ಶುರುವಾದಂತಹ ಕ್ರೈಮ್ ದಶಾವತಾರ ಹತ್ಯೆಯ ಹಂತಕ್ಕೆ ಬಂದು ತಲುಪಿದೆ. ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋದು ನಿಜ. ಆದ್ರೆ ಈ ಕೊಡದಲ್ಲಿ ತುಂಬಿದ್ದು ಪಾಪ ಕರ್ಮಗಳೇ. ಆ ಎಲ್ಲ ಕರ್ಮಗಳು ರಿಟರ್ನ್ ಆಗಿವೆ. ಮೋಜು ಮಸ್ತಿ ಮದಿರಿಯಿಂದ ಮಾನ ಕಳ್ಕೊಂಡವನಿಗೆ ಪೊಲೀಸ್ ಕಬ್ಬಿದ್ದಿದೆ. ನನ್ನ ಮಗ ಇನ್ನೊಬ್ಬ ತುಂಬಿಸ್ಕೋಬೇಡ. ಎಲ್ಲೋ ಇದೆಯಾ, ಚೆನ್ನಾಗಿದ್ಯಾ, ಅಲ್ಲೇ ಇದ್ಬಿಡು. ನಾನು ಹೇಳ್ತಾ ಇದ್ದೀನ, ನಾನು ಸಂಗೊಳ್ಳಿ ಮಾಡಕ್ಕೂ ರೆಡಿ, ಮದಕರಿ ಮಾಡಕ್ಕೂ ರೆಡಿ, ಕುರುಕ್ಷೇತ್ರ ಮಾಡಕ್ಕೂ ರೆಡಿ, ಈ ಕಡೆ ಲಾಂಗ್ ಇಟ್ಕೊಂಡು ಇನ್ನೊಂದು ನಿಂತ್ಕೊಳ್ಳಕ್ಕೂ ರೆಡಿ. ಬ್ಯಾಡ್ ಬಾಯ್ 100% ಐ ಆಮ್ ಎ ಬ್ಯಾಡ್ ಬಾಯ್. ಯಾಕಂದ್ರೆ ನಾನು ಬದುಕಬೇಕಲ್ಲ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸ್. ಶಿಕ್ಷೆ ಏನು? ಪ್ರಕರಣದಲ್ಲಿ ದರ್ಶನ್ಗೆ ಯಾವ್ಯಾವ ಶಿಕ್ಷೆ ನೀಡಬಹುದು ಗೊತ್ತಾ? ತನ್ನನ್ನ ತಾನು ಒಂಟಿ ಸಲಗ, ಆನೆ ನಡೆದದ್ದೇ ಹಾದಿ ಅಂತ ಅಂದ್ಕೊಂಡಿದ್ದ. ಹಾಗಾಗಿ ನಾನ್ ಗಜ ಅಂತ ಆರುದ್ದ ನಿಂತ ಕಟೌಟ್ಗೆ ಜೈಲು ದರ್ಶನ ಆಗ್ತಾ ಇದೆ. ಈಗಾಗಲೇ ಹತ್ಯೆ ಮಾಡಿ ಸುತ್ತಕೊಂಡ ಪಾಪಕ್ಕೆ ಜೀವಾವಧಿ ನೀಡಬಹುದಾದ IPC ಸೆಕ್ಷನ್ 302 ದಾಖಲಾಗಿದೆ. ಪ್ರಾಥಮಿಕವಾಗಿ 302 ಮತ್ತು 201 ಅಡಿ ಕೇಸ್ ದಾಖಲಾಗಿದೆ. ಮುಂದೆ 364, 120B ಸೆಕ್ಷನ್ಗಳು ಸೇರಿಸೋ ಸಾಧ್ಯತೆಯೂ ಇದೆ. IPC ಸೆಕ್ಷನ್ 201 ಅಡಿ ಸಾಕ್ಷಿ ತಿರುಚುವುದು, ಸಾಕ್ಷ್ಯನಾಶಕ್ಕೆ ಯತ್ನಿಸಿರೋದು ಜೀವಾವಧಿ ಸಜೆ ಆಗಬಹುದು. IPC ಸೆಕ್ಷನ್ 364 ಅಡಿ ಜೀವಾವಧಿ ಅಥವಾ 10 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಗೂ ಅವಕಾಶ ಇದೆ. IPC ಸೆಕ್ಷನ್ 120B ಸೇರಿಸಿದ್ರೆ ಜೀವಾವಧಿ ಅಥವಾ 10 ವರ್ಷ ಕಠಿಣ ಸೆರೆವಾಸ ಆಗಲಿದೆ. ಇದು ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ದಾಖಲಾದ ಮತ್ತು ದಾಖಲಾಗಲಿರುವ ಸೆಕ್ಷನ್ಗಳು. ಹಾಗಾದ್ರೆ ದರ್ಶನ್ ವಿರುದ್ಧ ಅಷ್ಟೂ ಬಲವಾದ ಸಾಕ್ಷಿಗಳು ಸಿಕ್ಕಿಬಿಟ್ವಾ? ಸಿಕ್ಕ ಸಾಕ್ಷಿಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಶೆಡ್ಗೆ ದರ್ಶನ್ ಬಂದು ಹೋಗಿರುವ CCTV ದೃಶ್ಯಗಳು, ದರ್ಶನ್ನ CDR ರಿಪೋರ್ಟ್ ಸಹ ಸ್ಪಷ್ಟವಾಗಿ ಹೋಲಿಕೆಯಾಗಿದೆ. ದರ್ಶನ್ಗೆ ರೇಣುಕಾಸ್ವಾಮಿ ಕರೆತಂದ ಬಗ್ಗೆ ಫೋನ್ ಕಾಲ್, ಆರೋಪಿ ವಿನಯ್ ಕಾಲ್ ಮಾಡಿ ಮಾಹಿತಿ ಕೊಟ್ಟ ಡೀಟೇಲ್ ಸಿಕ್ಕಿದೆ. ಅದಾದ ಬಳಿಕ ಪವಿತ್ರ ಗೌಡಗೆ ಕರೆ ಮಾಡಿರೋದು ಸಹ ಗೊತ್ತಾಗಿದೆ. ಪವಿತ್ರ ಮನೆ ಬಳಿ ಹೋಗಿ ದರ್ಶನ್ ಕರೆತಂದ ಬಗ್ಗೆ CDR ಮತ್ತು CCTV ಸಾಕ್ಷಿಗಳು ಸಿಕ್ಕಿವೆ. ಇನ್ನು ಮಹಜರ್ ವೇಳೆ ಪಂಚರ ಮುಂದೆ ದರ್ಶನ್ ಹೇಳಿಕೆ ದಾಖಲಾಗಿದೆ. ಇವು ಟೆಕ್ನಿಕಲ್ ಎವಿಡೆನ್ಸ್. ಇದಿಷ್ಟೇ ಅಲ್ಲ, ಕೊಲೆಯಲ್ಲಿ ಭಾಗಿಯಾದ ಬಗ್ಗೆಯೂ ಸಾಕ್ಷಿಗಳು ಸಿಕ್ಕಿವೆ. ಅವು ಕೂಡ ದರ್ಶನ್ ವಿರುದ್ಧವೇ ಸಾಕ್ಷಿ ನುಡಿತಾ ಇವೆ. ಸ್ವತಃ ದರ್ಶನ್ ಬಗ್ಗೆ ಆತನ ಆಪ್ತ ವಿನಯ್ ಕೊಟ್ಟ ಹೇಳಿಕೆ ಮುಳುವಾಗಿದೆ. ದರ್ಶನ್ ಹೊಡೆದಾಗ್ಲೇ ರೇಣುಕಾ ಸತ್ತಿದ್ದು ಅಂತ ವಿನಯ್ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲದೆ ದರ್ಶನ್ ಹಲ್ಲೆ ಮಾಡಿರೋ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಅಲ್ಲದೆ ಆರೋಪಿ ದೀಪಕ್ ಹಲ್ಲೆ ಮಾಡಿದ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಸದ್ಯ ಇದೇ ದೀಪಕ್ನಿಂದ 164 ಹೇಳಿಕೆ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಮಹಜರ್ ವೇಳೆ ಆತನ ಎತ್ತಿ ಎಸೆದ ಬಗ್ಗೆ ಹತ್ಯೆ ಆರೋಪಿ ದರ್ಶನ್ ಒಪ್ಪಿದ್ದು, ಟೆಂಪೋ ಟ್ರಾವೆಲರ್ಗೆ ರೇಣುಕಾ ತಲೆ ಬಡಿದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾನೆ. ಅಲ್ಲದೆ ಶೆಡ್ನಲ್ಲಿ ಮೃತನ ಬಯೋಲಾಜಿಕಲ್ ಎವಿಡೆನ್ಸ್ ಸಿಕ್ಕಿವೆ. ಮೃತನ ರಕ್ತ, ಫಿಂಗರ್ ಪ್ರಿಂಟ್, ಕೂದಲು ಮತ್ತು ಚರ್ಮದ ತುಂಡು ಲಭ್ಯವಾಗಿದೆ. ಈ ಮೂಲಕ ರೇಣುಕಾಸ್ವಾಮಿ ಶೆಡ್ನಲ್ಲೇ ಸತ್ತಿದ್ದು ಕನ್ಫರ್ಮ್ ಆಗಿದೆ. ಜೊತೆಗೆ ಹಲ್ಲೆ ಮಾಡಿದ ವೆಪನ್ಸ್ಗಳನ್ನ ಸೀಸ್ ಮಾಡಲಾಗಿದೆ. ಹಾಗಾದ್ರೆ ಏನೆಲ್ಲ ಸೀಸ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ರಿಪೀಸ್, ಸ್ಟಿಕ್ ಮತ್ತು ಹಗ್ಗದಿಂದ ಹಲ್ಲೆ ಮಾಡಲಾಗಿತ್ತು. ಸದ್ಯ ಆ ರಿಪೀಸ್, ಸ್ಟಿಕ್ ಮತ್ತು ಹಗ್ಗವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೇಣುಕಾ ಮೃತದೇಹದಲ್ಲಿ ದರ್ಶನ್ ಫಿಂಗರ್ ಪ್ರಿಂಟ್ ಸಹ ಪತ್ತೆಯಾಗಿದೆ. ಅಲ್ಲದೆ ವೆಪನ್ ಮೇಲೂ ದರ್ಶನ್ ಫಿಂಗರ್ ಪ್ರಿಂಟ್ ಇದೆ. ಇನ್ನು ಟೆಂಪೋ ಟ್ರಾವೆಲರ್, ಕೃತ್ಯಕ್ಕೆ ಬಳಸಿದ್ದ ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮರಣೋತ್ತರ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ ಅಂತ ವರದಿ ನೀಡಲಾಗಿದೆ. ಕುತ್ತಿಗೆ, ಮೂಗು ಕಟ್ಟಾಗಿದೆ, ತಲೆ ಒಡೆದಿದೆ, ದೇಹಕ್ಕೆ ಬರೆ ಹಾಕಿರೋ ಬಗ್ಗೆಯೂ ಗೊತ್ತಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ 15ಕ್ಕೂ ಹೆಚ್ಚು ಕಡೆ ಗಾಯಗಳು ಪತ್ತೆಯಾಗಿವೆ. ಸದ್ಯ ದರ್ಶನ್ನ ಅಟ್ಟಹಾಸ ಜೈಲು ದರ್ಶನವಾಗಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.